932 ರೈತರಿಗೆ ಹಸು ಖರೀದಿ ಸಾಲ ಮಂಜೂರಾತಿ ಪತ್ರ ವಿತರಣೆ, ಹೈನುಗಾರಿಕೆಗೆ ಸಹಕಾರದ ಬೆಂಬಲ, ಬೆಳೆ ಹಾನಿಗೆ ಪರಿಹಾರ, ಸಾಲ ಮನ್ನಾಗೆ ಸರ್ಕಾರ ಮುಂದಾಗಲಿ, ಎಚ್.ಡಿ. ರೇವಣ್ಣ ಆಗ್ರಹ. ಹೈನುಗಾರಿಕೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಬೆಂಬಲ ನೀಡಲು 932 ರೈತರು ಹಸು ಖರೀದಿ ಸಾಲ ಮಂಜೂರಾತಿ ಪತ್ರ ವಿತರಣೆ ಮಾಡಲಾಗುತ್ತಿದ್ದು, ರೈತರು ಬೆಳೆದ ಬೆಳೆ ಹಾನಿಯಾಗಿದ್ದು ಪರಿಹಾರ ನೀಡಬೇಕು, ಸಾಲ ಮನ್ನಾಗೆ ಸರ್ಕಾರ ಮುಂದಾಗಬೇಕೆಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಗ್ರಹಿಸಿದರು. ನಗರದ ಬಿಎಂ ರಸ್ತೆ ಬಳಿ ಇರುವ ಎಚ್.ಡಿ.ಸಿ.ಸಿ ಬ್ಯಾಂಕ್ ಸಭಾಂಗಣದಲ್ಲಿ ರೈತರ ಆದಾಯವನ್ನು ಕೃಷಿಯೊಂದರ ಮೇಲೆಯೇ ಅವಲಂಬಿತವಾಗಿರಿಸದೆ ಹೈನುಗಾರಿಕೆಯನ್ನು ಬಲಪಡಿಸುವ ಉದ್ದೇಶದಿಂದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಎಚ್.ಡಿ.ಸಿ.ಸಿ ಹಾಗೂ ಹಾಸನ ಹಾಲು ಒಕ್ಕೂಟದ ಸಹಯೋಗದಲ್ಲಿ ಜಾರಿಗೊಂಡಿರುವ ವಿಶೇಷ ಸಾಲ ಯೋಜನೆಯಡಿ ಜಿಲ್ಲೆಯ 932 ರೈತರಿಗೆ ಹಸು ಖರೀದಿ ಸಾಲ ಮಂಜೂರಾತಿ ಪತ್ರಗಳನ್ನು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿತರಿಸಿ ಮಾತನಾಡಿದ ಅವರು, ಹೈನುಗಾರಿಕೆ ಗ್ರಾಮೀಣ ಆರ್ಥಿಕತೆಯ ಜೀವನಾಡಿಯಾಗಿದ್ದು, ರೈತರಿಗೆ ನಿರಂತರ ಆದಾಯ ತಂದುಕೊಡುವ ಅತ್ಯಂತ ವಿಶ್ವಾಸಾರ್ಹ ಉಪಕಸುಬಾಗಿದೆ. ಸಹಕಾರ ಸಂಸ್ಥೆಗಳು ನೀಡುತ್ತಿರುವ ಕಡಿಮೆ ಬಡ್ಡಿದರದ ಸಾಲ ಸೌಲಭ್ಯವನ್ನು ಸಮರ್ಪಕವಾಗಿ ಬಳಸಿಕೊಂಡು ರೈತರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎಂದರು. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಹಾಸನ ಹಾಲು ಒಕ್ಕೂಟ ಹಾಗೂ ವಿವಿಧ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಹಭಾಗಿತ್ವದಲ್ಲಿ ಆಯ್ಕೆಯಾದ 932 ಫಲಾನುಭವಿಗಳಿಗೆ 1 ಲಕ್ಷದಿಂದ 23 ಲಕ್ಷದವರೆಗೆ ಕೇವಲ ಶೇಕಡಾ 3 ಬಡ್ಡಿದರದಲ್ಲಿ ಹಸು ಖರೀದಿ ಸಾಲ ಮಂಜೂರಾಗಿದೆ. ಫಲಾನುಭವಿಗಳು ಹಸುಗಳನ್ನು ಖರೀದಿಸಿದ ಬಳಿಕ ಸಾಲದ ಮೊತ್ತವನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡುವ ಪಾರದರ್ಶಕ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಎಂದು ಹೇಳಿದರು. ಪ್ರಸ್ತುತ ಹಾಸನ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತೀವ್ರವಾಗಿದ್ದು, ಮಳೆ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಲೂಗಡ್ಡೆ ಬೆಳೆಗೆ ಅಂಗಮಾರಿ ರೋಗ ಹಾಗೂ ಮೆಕ್ಕೆಜೋಳ ಬೆಳೆಗೆ ವ್ಯಾಪಕ ರೋಗಬಾಧೆ ಕಾಣಿಸಿಕೊಂಡಿದ್ದು, ಸುಮಾರು 80,000 ಹೆಕ್ಟೇರ್ ಪ್ರದೇಶದ ಮೆಕ್ಕೆಜೋಳ ಬೆಳೆ ಹಾನಿಗೊಳಗಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ತಕ್ಷಣವೇ ರೈತರಿಗೆ ಸೂಕ್ತ ಬೆಳೆ ಪರಿಹಾರ ಬಿಡುಗಡೆ ಮಾಡುವುದರ ಜೊತೆಗೆ ಕೃಷಿ ಸಾಲ ಮನ್ನಾ ಘೋಷಿಸಬೇಕು ಎಂದು ಆಗ್ರಹಿಸಿದರು. ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ನೀರು ಒದಗಿಸಲು ಸಾಧ್ಯವಾಗದ ಪ್ರದೇಶಗಳಲ್ಲಿ ರೈತರಿಗೆ ಸಮರ್ಪಕ ಪರಿಹಾರ ನೀಡಬೇಕು. ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರನ್ನು ಸರ್ಕಾರ ನಿರ್ಲಕ್ಷಿಸಬಾರದು ಎಂದು ಅವರು ಹೇಳಿದರು. ಅದು ಹೊರದೇಶಿ ಕಳಿಸಕ್ಕೆ ನಾನು ಮಾಡಿದ್ದು, ವಿಮಾನ ನಿಲ್ದಾಣ ಮಾಡಿದ್ದು ದೊಡ್ಡವರು ನಾವು. ಈಗ ಏನು ತರಕಾರಿ ಬೆಳೆದಿರ್ತಾರೆ ಅದನ್ನು ಹೊರದೇಶಕ್ಕೆ, ಅದು ಮಾರ್ಕೆಟ್ ನಾವು ಮಾಡಲೇಬೇಕು. ಜಿಲ್ಲೆಯಲ್ಲಿ ಏನು ಮಾರ್ಕೆಟ್ ಮಾಡಿದ್ರೆ, ನಾನು ಹಿಂದೆ ಡಾಕ್ಟರ್ ಕುರಿಯಲ್ಲಿದ್ದಾಗ ಬೆಂಗಳೂರಿನ ಹೊಸಕೋಟೆ ಹತ್ರ ಸುಮಾರು 500 ಕೋಟಿ 700 ಕೋಟಿದಲ್ಲಿ ಮಾರ್ಕೆಟ್ ಮಾಡಿದೆ. ಶರದ್ ಪವಾರ್ ಮಾತಾಡಿದ್ರು, ನಿಮಗೆ ಸುಮಾರು 400 ಕೋಟಿ ಕೊಡ್ತೀನಿ, ನೀನು 400 ಕೋಟಿ ಹಾಕಿ 1,000 ಕೋಟಿ ಹಾಕಿ ಒಂದು 100 ಎಕರೆ ಜಾಗದಲ್ಲಿ ಇದು ಮಾಡಪ್ಪ, ಡೈರಿ ಹಾಕ್ತಾರೆ. ಬೆಳಗ್ಗೆ ಹಾಲು ತಗೊಂಡು ಹೋಗ್ತಾರಲ್ಲ, ಹಂಗೆ ಬೆಳಗ್ಗೆ ಬರೋದು 8-9 ಗಂಟೆ ಬರ್ತಾರೆ, ಕೋಲ್ಡ್ ಸ್ಟೋರೇಜ್ ಇದಿರುತ್ತೆ, ತಗೊಂಡು ಹೋಗ್ತಾರೆ. ಇಲ್ಲಿ ಬಂದು ವಿಂಗಡಣೆ ಮಾಡಿ ಇಲ್ಲಿ ಎಷ್ಟು ಬೇಕೋ ಮಾರ್ಕೆಟ್ ಮಾಡ್ತಾರೆ. ರಾಜ್ಯದಲ್ಲಿ ಹೊರಗಡೆ ರಾಜ್ಯಕ್ಕೂ ಕಳಿಸ್ತಾರೆ. ಗೊತ್ತಾಯ್ತಾ? ಇದೇ ರೀತಿ ಮಾಡಿ ಮಹಾರಾಷ್ಟ್ರದಲ್ಲಿ ಒಂದು ಕುಲ್ಗ್ರಾಮ, ಅಲ್ಲಿ ಏನು ಇಲ್ಲವೇ ಇರಲಿಲ್ಲ, ನೋಡ್ಕೆ ಬಂದ್ಬಿಡಿ. ಕೆರೆ ತುಂಬಿಸ್ಕೊಳ್ಳಿ, ನಿಮಗೆ ಅದು ಬೇರೆ ಮಾಡ್ಕೊಳ್ಳಿ, ನಾವೇ ಬೇಡ, ಹೊಟ್ಟೆ ಉರಿಲ್ಲ ನಮಗೆ. ಅವು ತುಂಬಿಸ್ಕೊಳ್ಳಿ, 2 ಬೆಳೆ ಏನಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ನನಗೆ ಬೇಕಾಗೋದು ರೈತರಿಗೆ ನೀರು ಕೊಡೋದಾದ್ರು ಕೊಡಿ, ಕುಡ್ದು ಹೋದ್ರೆ ಪರಿಹಾರನಾದ್ರು ಕೊಡಿ. ಇವತ್ತು 80,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಸಂಪೂರ್ಣ ನಾಶ ಆಗೋಯ್ತು. ಇವತ್ತು ಆ ಉದ್ದೇಶದಿಂದ 4 ಜನ ನಾವು ಸೇರಿ ಏನಾದ್ರು ಮಾಡಿ ಒಂದು 15-20,000 ಕುಟುಂಬ ಕೊಡಲೇಬೇಕು. ಇದನ್ನ ನಾವು ಈಗ ಯಾವ ಉದ್ದೇಶದಿಂದ ನಾನು ಮೆಗಾ ಡೈರಿ ಮಾಡ್ತಾ ಇದ್ದೀನಿ, ಇವೆಲ್ಲ ಮಾಡೋದ್ರಿಂದ ದೇವೇಗೌಡರು ಬಿಟ್ಕೊಂಡು ಇವತ್ತು ನಾವು ಸುಮಾರು 3,500 ಕೋಟಿ ಬಂಡವಾಳ ನಮ್ಮದೇ ಒಂದು ರೈತರದ್ದು ಬಂಡವಾಳ ಇದು. ಹಾಸನ ಡೈರಿ ಕಟ್ಟಿಲ್ಲ, ಇವತ್ತು ಮೆಗಾ ಡೈರಿ ಕಟ್ತಾ ಇದ್ದೀವಿ. ಅದನ್ನು ಪ್ರತಿ ವರ್ಷ 100 ಕೋಟಿ ಸಾಲ ಇರುತ್ತೆ. ಈಗ 300 ಕೋಟಿ ಇಟ್ಟು ಬರೀ ಈಗ 200 ಕೋಟಿ ಸಾಲ ಆಗ್ತದೆ. 750 ಕೋಟಿ ಆಗುತ್ತೆ, 790 ಕೋಟಿ ಎಷ್ಟು ಆಗುತ್ತೆ. ಅಂದರೆ ನಮ್ಮ ಯಾವ ಉದ್ದೇಶದಿಂದ ಇವೆಲ್ಲ ನಾವು ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀವಿ. ಮೇಡಮ್ ಬಂದು ಚೇರ್ ಕೊಡಿ ಅವ್ರಿಗೆ, ಗೊತ್ತಾಯ್ತಾ? ಇದನ್ನ ಉಪಯೋಗನ ನೀವು ರೈತರು ಕೂತ್ಕೊಂಡಿದ್ದಾರೆ, ಇನ್ನು 5,000 ಕೊಡುವಂಥ ಕೆಲಸ ಮಾಡಿ. ಆದರೆ ನಾವು ಖರೀದಿ ಮಾಡಲ್ಲ, ಇದು ಗೊತ್ತಾಯ್ತು ನಾಗರಾಜ್ ಅವರೇ, ಉದಯ್ ನೋಡ್ರೆ ನಾನು ಖರೀದಿ ಮಾಡಲ್ಲ. ರೈತರೇ ಎಲ್ಲಿ ಹೇಳ್ತಾರೆ ಅವ್ರ ಕೈಲಿ ಅವ್ರ ಇಂಥ ಕಡೆ ಖರೀದಿ ಮಾಡಿದ್ರೆ ಅವ್ರು ದುಡ್ಡು ಕೊಡ್ತೀವಿ. ಹೋಗಿ ನಮ್ಮ ಜಿಲ್ಲೆ ಬಿಟ್ಟು ಹೊರಗಡೆ ಜಿಲ್ಲೆ ಮಾಡಬೇಕಿದ್ದು, ನಮ್ಮ ಜಿಲ್ಲೆಯಲ್ಲಿ ಏನಾಗುತ್ತೆ ದುರುಪಯೋಗ. ಇದು ಮೈಸೂರಲ್ಲಾರು ಮಾಡಿ
ಇದು ಚಿಕ್ಕಬಳ್ಳಾಪುರದಲ್ಲಾರು ಮಾಡಿ, ಚಿಂತಾಮಣಿಲಾರು ಮಾಡಿ, ಚಾಮರಾಜನಗರದಲ್ಲಾರು ಮಾಡಿ, ಮಂಡ್ಯದಲ್ಲಾರು ಮಾಡಿ, ನೀವು ಎಲ್ಲರೂ ತಗೊಳ್ಳಿ. ನಿಮಗೆ ಅಲ್ಲೇ ಹೋಗೋದು, ಅಲ್ಲೇ ಚೆಕ್ ಮಾಡಿ ಅಲ್ಲೇ ದುಡ್ಡು ಕೊಟ್ಬಿಡ್ತಾರೆ ಅವರು. ನಾವು ದುಡ್ಡನ್ನು ನಮಗಿದು ಹೊಸ ಖರೀದಿ ನಾವಿಲ್ಲ, ಕರ್ಕೊಂಡು ಹೋಗ್ತೇವೆ. ನೀವು ಯಾವ ಹೊಸ ಬೇಕಾದ್ರೆ ನೀವು ಪತ್ತೆ ಹಚ್ತೀರಿ, ಅದನ್ನು